ಏನು ಈ ದೇಶ ರಾಮರಾಜ್ಯ ಅಂತಾರೆ. ಏನು ನಾವು ರಾಮರಾಜ್ಯದಲ್ಲಿದ್ದೀವೋ ಇಲ್ಲ ಈಗ ರಾಕ್ಷಸರ ರಾಜ್ಯದಲ್ಲಿದ್ದೀವೋ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಮಾಧ್ಯಮದವರು ಬಿತ್ತರಿಸಿದ್ದಾರೆ. ಎಲ್ಲ ಥರ ನಮ್ಮ ರೈತರು ಏನೇನು ಮಾತಾಡಬೇಕೋ ಎಲ್ಲ ಥರನೂ ಮಾತಾಡಿದ್ದಾರೆ. ಈ ಶಿವಕುಮಾರ್ ಹೃದಯ ನಾವು ಏನೋ ಕರಗ್ತದೆ ಅಂದ್ಕೊಂಡ್ರೆ ಇದು ಕಲ್ಲೇ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ. ಏನು ನಾವು ಇಲ್ಲ ಅಂದರೆ ನಮ್ಮನ್ನ ಇವೆರಡು ಪಂಚಾಯತಿನ ತಗೆ ಏನೋ ಒಂದು ಬಾಂಬ್ ಗಿಂಬ್ ಹಾಕ್ಬಿಟ್ಟದಾಗೆ ನೆಮ್ಮದಿಯಾಗಿ ಲೈಟಾಗಿ ಜನ ಸಾಯುವಂಥದ್ದನ್ನು ಇದು ಮಾಡಿಬಿಟ್ಟು ಸಾಯಿಸ್ಬಿಟ್ಟದಾಗ ನೆಮ್ಮದಿಯಾಗಿ ನಾವು ನೀವು ಟೌನ್ಶಿಪ್ ಮಾಡ್ಕೋಬೋದಲ್ಲ. ಈ ಹಿಂಸೆ ರೈತರಿಗೆ ನಮ್ಮ ಇಡೀ ಇಂಡಿಯಾದಲ್ಲಿ ಯಾವ ರೈತರಿಗೂ ಕೊಟ್ಟಿಲ್ಲ ಈ ಹಿಂಸೆ. ಒಟ್ಟಿನಲ್ಲಿ ಇದು ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾ ಇದೆ ರೈತರಿಗೆ. ಶಾಸಕರಿಗೆ ಮೇಡಮರೇ, ಶಾಸಕರಿಗೆ ನಮ್ಮ ಮಹಿಳೆಯರು ಎಲ್ಲ ಥರದಲ್ಲೂ ಕರೆದಿದ್ದಾರೆ. ಬನ್ನಿ ಮಾತಾಡಿ ರೈತರ ಹತ್ರ ಅಂತ. ನಾವು ಗ್ರೇಟರ್ ಬೆಂಗಳೂರಲ್ಲೂ ಕರೆದಿದ್ರು, ಅಲ್ಲೂ ಮಾತಾಡೋಕ್ಕೂ ಅವ್ರ ಕೈಲಿ ಶಕ್ತಿ ಇಲ್ಲ. ಶಾಸಕರಿಗೆ ಯಾವಾಗ ರೈತರು 80% ಅಂತ ಇಲ್ಲಿ ಗೊತ್ತಾಯ್ತೋ ಅವ್ರಿಗೆ ಮಾತಾಡೋ ಶಕ್ತಿ ಇಲ್ಲ ಅಲ್ಲಿ. ಇಲ್ಲ ಅಂದರೆ ರೈತರ ಹತ್ರಕ್ಕೆ ಬರೋರು, ಧೈರ್ಯವಾಗಿ ಬರೋರು. ಅವ್ರಿಗೆ ಏನಪ್ಪ ಅಂದರೆ ರೈತರ ಹತ್ರ ಬಂದು ಕೂತು ಬಗೆಹರಿಸೋವಂಥ ಕೆಲಸ ಮಾಡಲಿಲ್ಲ ಅವರು. ಏಕ ನಿರ್ಧಾರ ಏನಪ್ಪ ಅಂದರೆ ಈ ಸರ್ಕಾರ ಹೆಂಗೆ ಅಂದರೆ ನಾನು ಹೇಳಿದ್ದೆ, ನಾನು ಮಾಡಿದ್ದೆ, ರೈತರನ್ನು ಬೇಡ, ಏನು ಬೇಡ, ಯಾವ ಸಂಘಟನೆ ಬೇಡ, ಏನು ಬೇಡ, ಇವ್ರ ಇಚ್ಛೆ ಬಂದಾಗ ಮಾಡ್ಬೋದು. ಏಕ ನಿರ್ಧಾರ ಸರ್ಕಾರ. ಆಮೇಲೆ ಇಲ್ಲಿ ಈ ಸರ್ಕಾರದಲ್ಲಿ ಸಚಿವರು ಅವರಲ್ಲ, ಇವ್ರಿಗೆ ಸಚಿವರು, ಕೃಷಿ ಸಚಿವರು, ಕಂದಾಯ ಸಚಿವ, ಗ್ರಾಮೀಣ ಸಚಿವ ಇವರೆಲ್ಲ ಏನು ಕತ್ತೆ ಮೇಯಿಸ್ತಾರೋ ಏನು ಅಂತಲೇ ಗೊತ್ತಾಯ್ತಾ ಇಲ್ಲ. ಏಕ ನಿರ್ಧಾರ ತಗೊಳ್ಳೋಕ್ಕೆ ಡಿ ಕೆ ಶಿವಕುಮಾರ್ಗೆ ಇವರೆಲ್ಲ ಏನು ಮಾಡ್ತಾವ್ರೋ ಒಂದು ಕೇಳ್ಬೋದಲ್ಲ. ಇವರು ಏನು ಕೇಳ್ತಾ ಇಲ್ಲ. ಅವರು ಯಾಕೆ ಮುಖ್ಯಮಂತ್ರಿ ಅವ್ರಿಗೆ ಹೆದರ್ಕೋತಾರೋ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವ್ರು ತಳಬುಡನೇ ಗೊತ್ತಾಯ್ತಲ್ಲ ಮೇಡಮ್. ಇಲ್ಲೇನು ಕರ್ನಾಟಕದಲ್ಲಿ ಸರ್ಕಾರ ಅದು ಏನು ಒಟ್ಟಿನಲ್ಲಿ ಇದು ಬ್ರಿಟಿಷರು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಭಾವನೆ. ಈ ಭಾರತ ದೇಶದಲ್ಲಿ ಅವರಿದ್ದಿದ್ರೆ ಒಳ್ಳೆ ನೆಮ್ಮದಿಯಾಗಿರ್ಬೋದಾಗಿತ್ತು ಅಂತ ನನ್ನ ಒಂದು ಆ ಹಿಂಸೆ ಆಗ್ಬಿಟ್ಟಿದೆ ಮನಸ್ಸಿಗೆ. ಬ್ರಿಟಿಷವರು ಇದ್ದಾಗೇ ಒಂದು ನೆಮ್ಮದಿಯಾಗಿತ್ತು. ಗಾಂಧೀಜಿಯವರು ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಎಲ್ಲರೂ ಕೂಡ ಒಂದು ನೆಮ್ಮದಿಯಾಗಿ ಬದುಕಲಿ ಅಂತ ಒಂದು ದಿಟ್ಟ ಹೋರಾಟ ಮಾಡಿ ತಗೊಬಂದರು. ಇವರು ಬ್ರಿಟಿಷವ್ರಿಗಿಂತ ಹೆಚ್ಚಿಗೆ ಆಗಿಬಿಟ್ಟಿದ್ದಾರೆ. ಹಿಂಸೆ ಕೊಡೋದು ರೈತರಿಗೆ ದೊಡ್ಡ ಹಿಂಸೆ. ಇದು ರಾಜ್ಯದ ರೈತರುಗಳು ಕೂಡ ಕೂಡಲೇ ಇದನ್ನು ನೋಡಬೇಕು. ನೋಡಿ ನಮಗೆ ಒಂದು ಬೆಂಬಲ ಜಾಸ್ತಿ ಕೊಡ್ತಾ ಇದ್ದಾರೆ. ಏನೇನು ಮಾಡಬೇಕು ಅಂತ ಅವರು ನಮಗೆ ಮಾರ್ಗದರ್ಶನ ಮಾಡಬೇಕು ಅರ್ಜೆಂಟಲ್ಲೇ. ಇದು ಏನಾಗ್ಬಿಟ್ಟಿದೆ ಅಂದರೆ ಸರ್ಕಾರ ರಾಕ್ಷಸರ ಸರ್ಕಾರ ಆಗ್ಬಿಟ್ಟಿದೆ. ಏನೋ ಮನಸತ್ವವಾಗಿ ಕೇಳ್ಕೊಂಡ್ರೆ ಬಿಡೋವಂಥ ಸರ್ಕಾರ ಅಲ್ಲ. ನಾನು ಹೊಡಿತೀನಿ ಬಿಡ್ತೀನಿ ದೌರ್ಜನ್ಯ ಅಂದ್ಕೊಂಡೆ ತಿತ್ಕೊಳ್ಳೋ ಅಂಥ ವರ್ತನೆಯಲ್ಲಿ ನಡೀತಾ ಇರೋವಂಥ ಇದು ಭೂಸ್ವಾಧೀನ ಪ್ರಕ್ರಿಯೆ. ಅದಕ್ಕೆ ರೈತರುಗಳಿಗೆ ನಮ್ಮ ಶಿವಕುಮಾರಣ್ಣವ್ರಿಗೆ ಒಂದು ಅವತ್ತೇ ಒಬ್ಬರು ಮಾಧ್ಯಮದವ್ರಿಗೆ ಹೇಳಿದೆ, ಅವರು ಇದು ಮಾಡಿಲ್ಲ. ಇವರು ಪ್ಲ್ಯಾನ್ ಮಾಡಿಬಿಟ್ಟು 2 ಪಂಚಾಯತಿಗೆ ಸ್ಪ್ರೇಗಿ ಮಾಡಿಬಿಟ್ಟು ಫ್ಲೈಟ್ ಬೇಡ ಇದು ಹೆಲಿಕಾಪ್ಟ್ರಲ್ಲಿ ನಿರ್ಣಾಮ ಆಗೋಯ್ತೀವಿ. ನಿಮ್ದಾಗೆ ಏನು ಬೇಕೋ ಮಾಡ್ಕೊಬೋದು, ಅವರೇ ಮಾಡ್ಕೊಬೋದು. ಇಲ್ಲಾಂದರೆ ಅವರೇನೇನೆ ಅವ್ರದ್ದೇ ಜಾಗ ಆಗ್ಬಿಡ್ತದೆ. ಸರ್ಕಾರ ಅಕ್ವೈರೇ ಮಾಡ್ಕೊಳ್ಳೋದು ಬೇಡ ಬೇಕಾದ್ರೆ ಅವ್ರಿಗೆ ಅವ್ರದ್ದೇ ಜಾಗ ಆಗ್ಬಿಡ್ತದೆ. ಅವ್ರು ಯಾವ ಟೌನ್ಶಿಪ್ ಬೇಕೋ ಏನು ಬೇಕೋ ಯಾವ ವಿಲ್ಲ ಬೇಕೋ ಏನು ಬೇಕೋ ಏನೇನೋ ಕಟ್ಕೊಳ್ಳಿ. ಶಿವಕುಮಾರಣ್ಣವ್ರಿಗೂ ಈಗೂ ವಿನಂತಿ ಮಾಡ್ತೀವಿ, ನಿಮಗೆಲ್ಲ ನಮ್ಮ ಈ ಭಾಗದ ಜನ ಮುಖ್ಯಮಂತ್ರಿ ಆಗಲಿ ಅಂತ ಭಾರಿ ಆಸೆ ಪಟ್ಟವರು. ಆದರೆ ನೀವು ಈ ಥರ ಎಲ್ಲ ಮಾಡೋದು ಭಾರಿ ತಪ್ಪೆ. ನೀವು ಏನು ಹೇಳಿದ್ರು ಕೇಳಲ್ಲ, ತಪ್ಪು ಅಂದರೂ ಕೇಳಲ್ಲ, ಸರಿ ಅಂದ್ರೂ ಕೇಳ್ತಾ ಇಲ್ಲ. ಇನ್ನು ಯಾವ ವೆರೈಟಿಯಾಗಿ ಮಾತಾಡಬೇಕು ಅನ್ನೋದೇ ನಮಗೆ ಅರ್ಥ ಆಯ್ತಾ ಇಲ್ಲ. ಇದು ಬ್ರಿಟಿಷರ ಸರ್ಕಾರ ಥರ ನಾವು ಬದುಕ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ 2 ಪಂಚಾಯತಿಗೆ. ನಾವು ನೆಮ್ಮದಿಯಾಗಿ ಬದುಕೋಕ್ಕೆ ಈ 2 ಪಂಚಾಯತಿ ಜನಕ್ಕೆ, ಇಲ್ಲಿರೋ ರೈತರಿಗೆ ನೆಮ್ಮದಿಯಾಗೆ ಈ ಭಾರತ ಸರ್ಕಾರದ ಸಂವಿಧಾನದಲ್ಲಿ ನಮಗೆ ಈ ವ್ಯವಸ್ಥೆಯಲ್ಲಿ ಏನು ಬ್ರಿಟಿಷರ ಆಡಳಿತ ನಡೀತಾ ಇತ್ತೋ ಈ 2 ಪಂಚಾಯತಿಲಿ ಅದೇ ರೀತಿ ನಡೀತಾ ಇದೆ. ನಮಗೆ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಭಾರತದ ಸಂವಿಧಾನದ ಅಡಿಯಲ್ಲಿ ನಮಗೆ ಕಾನೂನು ಅಡಿಯಲ್ಲಿ ಏನೂ ಇಲ್ಲ. ನಮಗೆ ಬಂದು ಒಬ್ಬ ಜಿಲ್ಲಾಧಿಕಾರಿ ಆಗಲಿ ಗ್ರೌಂಡ್ ರಿಪೋರ್ಟಿಂಗ್ ಮಾಡಿ ಏನೇ ಮಾಡಲಿ ಒಂದು ವಾಸ್ತು ಅಂಶವಾಗಿ ಏನೂ ಮಾಡಿಲ್ಲ. ಯಾರು ಶಾಸಕರೇ ಆಗಲಿ ನೀವು ರೈತರುಗಳು ಏನಪ್ಪ ನಿಮ್ಗೊಂದು ಟೌನ್ಶಿಪ್ ಮಾಡಿಕೊಡ್ತೀವಿ ಬಂದು ರೈತರನ್ನ ಕೂತು ಮಾತಾಡಲಿಲ್ಲ. ಏಕ ನಿರ್ಧಾರಕ್ಕೆ ನೋಟಿಸ್ ಹೊಡಿಸಿದ್ರು, ಏಕ ನಿರ್ಧಾರಕ್ಕೆ 6-1 ಮಾಡಿ ಅಧಿಸೂಚನೆ ಮಾಡಿದ್ರು. ಹೆಂಗೆ ಅಂದರೆ ಹೆಂಗೆ ಬೇಕೋ ಹಂಗೆ ಅವ್ರ ಕಾನೂನಿದೆ, ಅವ್ರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಇದು ಬ್ರಿಟಿಷ್ ಆಡಳಿತ ಥರ ನಡೀತಾ ಇದೆ. ನಮ್ಮನ್ನು ಬದುಕಕ್ಕೆ ಬಿಡ್ತಾ ಇಲ್ಲ, ನಾವು ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಾ ಇಲ್ಲ, ಜೀವನ ಮಾಡೋಕ್ಕೂ ಹಿಂಸೆ ಆಗ್ಬಿಟ್ಟೈತೆ. ಏನು ಇಲ್ಲ ಅಂದರೆ ಒಂದು ನಮ್ಮ ಇವರು ಮುಖ್ಯಮಂತ್ರಿಗಳು ಅಥವಾ ಇಲ್ಲಿರೋರಿಗೆ
ಎಲ್ಲರಿಗೂ ಶೂಟ್ ಆರ್ಡ್ರ್ ಕೊಟ್ಬಿಟ್ರೆ ತೆಗೆ ನೆಮ್ಮದಿಯಾಗಿ ಸುಟ್ಬಿಟ್ಟು ಏನೋ ಮಾಡ್ಕೊಳ್ಳಿ ಅರೆ ಅದಕ್ಕಿಂತ ಇನ್ನೇನಿಲ್ಲ ಮೇಡಮ್. ನಮ್ಮ ಮಕ್ಕಳು ಮರಿಗಳನ್ನೆಲ್ಲ ಸಾಯಿಸ್ಬಿಟ್ಟು ಶಿವಕುಮಾರ್ ಫುಲ್ಲು ಟೌನ್ಸ್ ಈ 9,600 ಎಕರೆಗೆ ಫುಲ್ಲು ದೊಡ್ಡ ಒಂದು ಹಾಲ್ ಮಾಡಿಕೊಂಡು ಒಂದು ಏನೇನು ಬೇಕೋ ಎಲ್ಲ ಮಾಡ್ಕೊಬಿಡ್ಲಿ, ಅದು ನೆಮ್ಮದಿ. ಬೇಕಾದ್ರೆ ಹಂಗೆ ನಾನು ಅವರು ಒಂದು ದೊಡ್ಡ 9,600 ಎಕರೆಗೆ ನಾನು ಒಬ್ಬನೇ ಮನೆ ಕಟ್ಕೊಬಿಡ್ತೀನಿ, ನೀವೆಲ್ಲ ಬಿಟ್ಕೊಡ್ರಪ್ಪ ಅಂದ್ಬಿಡ್ಲಿ ಶಿವಕುಮಾರ್. ಹಂಗೆ ಬಿಟ್ಕೊಟ್ಬಿಟ್ಟು ಹೊಂಟೋಗ್ಬಿಡ್ತೀವಿ. ಈ ಹಿಂಸೆ ಕೊಡೋದು ಬೇಡ. ಅದನ್ನು ಸಾಯಿಸ್ಬಿಡ್ಬೇಕು ಅವ್ರು ಎಲ್ಲ ಶೂಟ್ ಮಾಡಿ ಬಿಸಾಕ್ಸ್ಬಿಟ್ಟು. ಇನ್ನು ಯಾವ ವೆರೈಟಿ ಥರ ಮಾತಾಡೋಣ ಮೇಡಮ್? ಗೋಗರ್ದಿದ್ದೀವಿ, ಕಣ್ಣೀರು ಹಾಕಿದ್ದೀವಿ, ಇನ್ನು ಯಾವ ಮಾತಕ್ಕೂ ಬಗ್ಲಿಲ್ಲ ಅಂದರೆ ಶಿವಕುಮಾರ್ ಇನ್ನೆಂಥ ಈ ರಾಜ್ಯದ ಮುಖ್ಯಮಂತ್ರಿನೋ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ.